ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಮಾಫಿ ಸಾಕ್ಷಿ ಹೇಳಿಕೆಯನ್ನು ದಾಖಲು ಮಾಡಿದ್ದಾರೆ. ಈಗ ಆ ಕುರಿತಾದ ಆದೇಶವನ್ನ ಕೋರ್ಟ್ ಕೊಡಲಿದೆ. ಇವತ್ತು 59ನೇ CCH ಕೋರ್ಟ್ ಇವತ್ತು ಆದೇಶವನ್ನ ಕೊಡಲಿದೆ. ಕೋರ್ಟ್ ಈ ಮಾಫಿ ಸಾಕ್ಷಿಯನ್ನ ಒಪ್ಪಿದ್ಯಾ ಇಲ್ವಾ, ಪರಿಗಣಿಸಿದ್ಯಾ ಇಲ್ವಾ ಅನ್ನೋದರ ಕುರಿತಾದ ಆದೇಶ ಏನಿದೆಯಲ್ಲ ಅದನ್ನ ಕೋರ್ಟ್ ಇವತ್ತು ಕೊಡಲಿದೆ. ಇದರ ಮೇಲೆ ನಿರ್ಧರಿತವಾಗ್ತದೆ ದರ್ಶನ್ ಪ್ರಕರಣ. ಇವತ್ತು ಕೋರ್ಟ್ನ ಆದೇಶ ದರ್ಶನ್ ಪ್ರಕರಣಕ್ಕೆ ಹೊಸ ತಿರುವನ್ನೇನಾದರೂ ಕೊಡಲಿದೆಯಾ ಅಥವಾ ಇನ್ನಷ್ಟು ವೇಗವನ್ನ ಕೊಡಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಪ್ರದೋಷ್ ಅರ್ಜಿ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ಆದೇಶವನ್ನ ಕೊಡಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇವತ್ತು ಕೋರ್ಟ್ ಆದೇಶದ ಮೇಲೆ ಯಾವೆಲ್ಲ ವಿಚಾರಗಳು ನಿರ್ಧರಿತ ಆಗತ್ತೆ? ಇವತ್ತಿನ ಕೋರ್ಟ್ ಆದೇಶ ಎಷ್ಟರ ಮಟ್ಟಿಗೆ ಮುಖ್ಯ ಅಂತ ಅನ್ಸುತ್ತೆ? ಈಗಾಗಲೇ ಏನು ಪ್ರದೋಷ್ನ ಮಾಫಿ ಸಾಕ್ಷಿಗೆ ಅಂಗೀಕರಣ ಮಾಡೋದಕ್ಕೆ ಇಂದು ತೀರ್ಪು ನೀಡಲಿದೆ ಅಂತಾನೆ ಹೇಳ್ಬೋದಾಗಿದೆ. ಅದಕ್ಕೆ ಮುನ್ನ ಎಲ್ಲದಕ್ಕೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಪ್ರದೋಷ್ ನ್ಯಾಯಾಲಯದಲ್ಲಿ ಹಾಜರಾಗಿದ್ರು. ಈ ಹಿನ್ನೆಲೆಯಲ್ಲಿ ಆತನ ಬಳಿ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಂದ್ರೆ ಈ ಮಾಫಿ ಸಾಕ್ಷಿಗೆ ನಿನ್ನ ಒಪ್ಪಿಗೆ ಇದೆಯಾ ಮತ್ತು ಮಾಫಿ ಸಾಕ್ಷಿಗೆ ಬೇಕಾದಂತಹ ಎಲ್ಲಾ ಮಾಹಿತಿಗಳನ್ನು ನೀಡಬೇಕಾಗತ್ತೆ ಮತ್ತು ಯಾವುದೇ ರೀತಿಯಾದಂತಹ ಅಂದ್ರೆ ಕೊನೆಯವರೆಗೆ ಈ ವಿಚಾರಣೆ ಮುಗಿಯುವವರೆಗೂ ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ ಮತ್ತು ಆರೋಪಿ ಅಂದ್ರೆ ಅಕಸ್ಮಾತ್ ಮಾಫಿ ಸಾಕ್ಷಿಯಲ್ಲಿ ಸತ್ಯಾಂಶಗಳನ್ನು ಹೇಳದೇ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಮತ್ತೆ ಆರೋಪ ಬರುತ್ತೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ಇರ್ತೀರಿ ಅಂತ ಹೇಳಿ ಇದೆಲ್ಲದಕ್ಕೂ ಕೂಡ ಒಂದು ಸಮ್ಮತಿಯನ್ನ ಈಗಾಗಲೇ ಪ್ರದೋಷ್ ಕೊಟ್ಟಿರುವಂತದ್ದು. ಹೀಗಾಗಿ ಈ ಇಂದಿನ ದಿನ ಇದೆಲ್ಲದರ ಒಪ್ಪಿಗೆಯ ಹಿನ್ನೆಲೆಯಲ್ಲಿ ಇಂದಿನ ದಿನ ಒಂದು ತೀರ್ಪನ್ನು ಕೊಡುತ್ತೆ. ಈತನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬಹುದು ಅಂತ ಹೇಳಿ ಒಂದು ತೀರ್ಪನ್ನು ಕೊಡುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಈ ಹಿಂದೆ ಇದೇ ರೀತಿಯಾದಂತಹ ಅಂದ್ರೆ ಅವರನ್ನ ಪ್ರದೋಷ್ನ ಒಂದಷ್ಟು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆತ ಎಲ್ಲ ಒಪ್ಪಿಗೆಯನ್ನು ಕೊಟ್ಟಿದ್ದಾನೆ. ಇಂದು ಕೋರ್ಟ್ ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಆದ್ರೆ ಈಗ ಪ್ರದೋಷ್ನ ಮಾಫಿ ಸಾಕ್ಷಿಯನ್ನ ಒಪ್ಪಿಗೆ ಅಂದ್ರೆ ಅಕ್ಸೆಪ್ಟ್ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ದರ್ಶನ್ ಮತ್ತೆ ಟೀಮ್ಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಆತ ಏನೇನು ನಡೆದಿದೆ ಅಂದ್ರೆ ಪ್ರತಿ ಹಂತದಲ್ಲಿಯೂ ಕೂಡ ಅಂದ್ರೆ ಘಟನೆ ನಡೆದಂತಹ ಸಂದರ್ಭದಿಂದ ಕೊನೆಯವರೆಗೆ ಬಂಧನವಾಗುವವರೆಗೂ ಕೂಡ ದರ್ಶನ್ನ ಪ್ರತಿ ಹಂತದಲ್ಲಿಯೂ ಕೂಡ ಆತ ಇದ್ದ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಪ್ರತಿ ಹಂತದಲ್ಲಿ ಈತ ಯಾವ ರೀತಿಯಾದಂತಹ ಒಂದು ಸಹಾಯವನ್ನ ಮಾಡ್ದ ಮತ್ತು ಅಂದಿನ ದಿನ ಏನು ನಡೀತಾ ಎಕ್ಸಾಕ್ಟ್ ಆಗಿ ಏನು ನಡೀತು ಅನ್ನುವಂಥದ್ದು ಈತ ತಪ್ಪು ಒಪ್ಪಿಕೊಳ್ಳುವಂತಹ ಮುಖಾಂತರ ಮಾಫಿ ಸಾಕ್ಷಿಯಾಗಿ ಬದಲಾವಣೆ ಆಗುತ್ತೆ. ಅಂದ್ರೆ ಮುಂದಿನ ಹಂತದಲ್ಲಿ ಕೋರ್ಟ್ ಏನಾದರೂ ಕೊಟ್ಟಂತಹ ಸಂದರ್ಭದಲ್ಲಿ ಈಗ ಸದ್ಯ ಮುಂದೆ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ.